ನಮಸ್ಕಾರ ಗುರು, ಎಕ್ಸ್ಟ್ರೈನಿಂಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸೊ ಡೈರೆಕ್ಟ್ ಆಗಿ ಟಾಪಿಕ್ ಏನು ಅಂತಂದ್ರೆ CSK ಸ್ಕ್ವಾಡ್ ಅನಾಲಿಸಿಸ್. CSK ಚೆನ್ನೈ ಸೂಪರ್ ಕಿಂಗ್ಸ್ ಥಳ ಟೆರಿಟರಿ ಅಂತ ಅಂತಾರೆ ಗುರು ಚೆನ್ನೈನ. ಸೊ ತಲಾ ಅವರು ಲೀಡ್ ಮಾಡ್ತಿದ್ದಾರೆ ಅಂದ್ರೆ ಅದು ಟೀಮು ಹೆಂಗೆ ಇರಲಿ ಏನೇ ಇರಲಿ, ಯಾರ್ಯಾರೋ ಇರಲಿ ಟೀಮಲ್ಲಿ ಗೊತ್ತಿಲ್ಲ, ಬಟ್ ಅವ್ರನ್ನ ನರ್ಚರ್ ಮಾಡಿ ಅವರಿಂದ ಪ್ರದರ್ಶನನ ಕಿತ್ಕೊಳ್ಳೋ ಒಂದು ಟೀಮು ಅಂತಂದ್ರೆ CSK. ಆ ಟೀಮ್ನ ಲೀಡರು ಅಂದ್ರೆ ತಲಾ MS ಧೋನಿ. ಹೌದು ಸರ್, ಹೌದಲ್ಲ? ಹೌದಾ 100% ಸರ್, ಸತ್ಯವಾದ ಮಾತು ಸರ್. ಸೊ ಓವರ್ ಆಲ್ ಟೀಮ್ ನೋಡೋದಾದ್ರೆ ಗುರು, ನನಗೆ ಡೈರೆಕ್ಟ್ ಆಗಿ ನನ್ ಕೇಳಿದ್ರೆ ಸಾಕಾಗಿರೋ ಟೀಮು ಇವ್ರದ್ದು. ಹೆಂಗಂದ್ರೆ ಪ್ಯಾಟರ್ನ್ ನನಗಂತೂ ಗೊತ್ತು, ನಿಮ್ಗಂತೂ ಆಬ್ವಿಯಸ್ಲಿ ಗೊತ್ತೇ ಇರುತ್ತೆ. ಸೊ ನಂಗೆ ಆಸ್ ಎ RCB ಫ್ಯಾನು ನಂಗೆ ಇವ್ರ ಪ್ಯಾಟರ್ನ್ ಸಿಂಪಲ್ ಗೊತ್ತು. 8-9 ತನಕ ಬ್ಯಾಟಿಂಗ್ ಇಡ್ತಾರೆ. ಬೌಲಿಂಗ್ ಅಲ್ಲಿ ಒಂದಿಬ್ರು ಜನ ಸಖತ ಬೌಲಿಂಗ್ ಮಾಡ್ತಾರೆ, 3 ಜನನ ಧೋನಿ ಅವರು ಪಳಗಿಸ್ತಾರೆ. 2 ಜನ ಮೊದಲೇ ಇರ್ತಾರೆ, 3 ಜನ ಧೋನಿ ಅವರು ಪಳಗಿಸ್ತಾರೆ. ಸೊ ಪಳಗಿಸ್ಬಿಟ್ಟು ಏನ್ ಮಾಡ್ತಾರೆ, ಫಸ್ಟ್ ಚೆನ್ನೈಯಲ್ಲಿ 5 ಮ್ಯಾಚ್ ಗೆದ್ದಿರ್ತಾರೆ, 7ರಲ್ಲಿ 5, ಇನ್ನೊಂದು 7ರಲ್ಲಿ ಪಳಗಿಸಿರ್ತಾರಲ್ಲ ಇವರು. ಈ ಪಳಗಿಸಿರೋ ಆನೆಗಳು ಇನ್ನೊಂದು 7ರಲ್ಲಿ 3-4 ಗೆಲ್ಸ್ಕೊಡ್ತಾರೆ. ಸೊ ಟಾಪ್ 1 ಟಾಪ್ 2 ಹೋಗ್ತಾರೆ, ಕ್ವಾಲಿಫೈರ್ 1 ಗೆಲ್ತಾರೆ, ಫೈನಲ್ಗೆ ಹೋಗ್ತಾರೆ, ಫೈನಲ್ ಅಲ್ಲಿ ಹಂಗೋ ಮಾಡಿ ಗೆಲ್ತಾರೆ. ಈಗೂ ಆಗುತ್ತಾ? ಈಗೂ ಉಂಟಾ? ಈಗೂ ಸಾಧ್ಯನಾ? ಹಿಂಗೆ ಆಗುತ್ತೋ ಇಲ್ಲೋ ಗೊತ್ತಿಲ್ಲ, ಬಟ್ ಟೀಮ್ ನೋಡಿದ್ರೆ ಏನಂತತೆ, ಫಸ್ಟ್ ಆಫ್ ಆಲ್ ಡೆವನ್ ಕಾನ್ವೆ ಇಲ್ಲ, ದಟ್ಸ್ ಇಟ್. ಹೌದೌದು, ಆಕ್ಚುಲಿ ಟೀಮ್ ನೋಡಿದ್ರೆ ಸ್ಟ್ರಾಂಗ್ 11, ಸ್ಟ್ರಾಂಗ್ ಸ್ಕ್ವಾಡ್ ಆಯ್ತು. ಆಪ್ಷನ್ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ರು, ಒಳ್ಳೆ ಬ್ಯಾಕಪ್ ಆಪ್ಷನ್ಸ್ ತಗೊಂಡ್ರು. ಡಿಫೆಂಡಿಂಗ್ ಚಾಂಪಿಯನ್ಸ್ ಆಗಿ ಬಂದು ಅದಕ್ಕೆ ಇನ್ನೂ ಎಕ್ಸ್ಟ್ರಾ ಅಡಿಷನ್ ಆಗಿರೋದು, ಇನ್ನೂ ಸ್ಟ್ರಾಂಗ್ ಆಗ್ತಾರೆ. ಅಫ್ಕೋರ್ಸ್ ಬೇರೆ ಟೀಮ್ ಕೂಡ ಸ್ಟ್ರಾಂಗ್ ಆಗಿರೋ ಕಾರಣ ನಾವು ತುಂಬಾ ಸ್ಟ್ರಾಂಗ್ ಆಗಬೇಕಾಗುತ್ತೆ. ಬಟ್ ಅನ್ಫಾರ್ಚುನೇಟ್ಲಿ ನಮ್ ಲಾಸ್ಟ್ ಸೀಸನ್ ಬೆಸ್ಟ್ ಬ್ಯಾಟರ್ ಮತ್ತೆ ನಮ್ಗೆ ಲಾಸ್ಟ್ ಸೀಸನ್ ಬೆಸ್ಟ್ ಬೌಲರ್ ಇಬ್ರು ನಮ್ಗೆ ಸ್ಟಾರ್ಟಿಂಗ್ ಅಲ್ಲಿ ಇರೋದಿಲ್ಲ. ಡೆವನ್ ಕಾನ್ವೆ ಇರೋದಿಲ್ಲ, ಮತೀಶ್ ಪತಿರಾ ನಮ್ಗೆ ಇರೋದಿಲ್ಲ ಅಂತಿದ್ದಾರೆ. ಅಫಿಷಿಯಲಿ ಕನ್ಫರ್ಮ್ ಆಗಿಲ್ಲ ಅಂತಿದ್ದಾರೆ. ಸೊ ಅದೆರಡು ಬಿಗ್ ಮಿಸ್ ಅನ್ಸುತ್ತೆ. ಯಾಕಂದ್ರೆ ಡೆವನ್ ಕಾನ್ವೆ ನಮಗೆ ಗೊತ್ತಿರೋ ಲಾಸ್ಟ್ ಇಯರ್ ಫೈನಲ್ ಅಲ್ಲಿ ಮ್ಯಾನ್ ಆಫ್ ದ ಮ್ಯಾಚ್ ಥ್ರೂ ಔಟ್ ದ ಸೀಸನ್ 600+. ಆಮೇಲೆ ಚಿಪಾಕ್ ಅಲ್ಲಿ ಒಳ್ಳೆ ಅವರೇಜ್ ಇದೆ ಗುರು ಡೆವನ್ ಕಾನ್ವೆ. ಆಮೇಲೆ ಏನ್ ಗೊತ್ತಾ, ಡೆವನ್ ಕಾನ್ವೆ ಮೋರ್ ದೆನ್ ಏನಂತಾರೆ ಕ್ರಿಕೆಟರ್, ಬ್ರಿಲಿಯಂಟ್ ಹ್ಯೂಮನ್ ಬೀಯಿಂಗ್. CSK ಅನ್ನೋ ಎನ್ವಿರಾನ್ಮೆಂಟ್ ಗೆ ಕರೆಕ್ಟ್ ಆಗಿ ಫಿಟ್ ಇನ್ ಆಗ್ತಾರೆ. ಅದಕ್ಕೆ ನ್ಯೂಜಿಲೆಂಡ್ ಪ್ಲೇಯರ್ಸ್ ನ ಅದಕ್ಕೆ ತಗೊಳ್ಳೋದು ಅವ್ರು. CSK ಅವ್ರು ಏನ್ ನೋಡ್ತಾರೆ ಗೊತ್ತಾ, ಇಲ್ಲೇ ಡೀಸೆಂಟ್ ಆಗಿ ಆಡೋದು, ತನ್ನಷ್ಟಕ್ಕೆ ತಾನಿರೋದು, ಆ ಟೈಪ್ ಪ್ಲೇಯರ್ಸ್ ಅನ್ನೇ ತಗೊಳಕ್ ನೋಡ್ತಾರೆ. ಯಾಕಂದ್ರೆ ಜಾಸ್ತಿ ಶೋ ಆಫ್ ಎಲ್ಲ ಏನೂ ಇಲ್ಲ, ಗೇಮ್ ಆಯ್ತು ನಾನಾಯ್ತು ಈ ತರ ಇಡೋ ಪ್ಲೇಯರ್ಸ್. ಸೊ ಆ ಥಿಯರಿಗೆ ನ್ಯೂಜಿಲೆಂಡ್ ಪ್ಲೇಯರ್ಸ್ ಕರೆಕ್ಟ್ ಆಗಿ ಫಿಟ್ ಇನ್ ಆಗ್ತಾರೆ. ಈ ಸಲ ಕೂಡ 2 ಎಕ್ಸ್ಟ್ರಾ ನ್ಯೂಜಿಲೆಂಡ್ ಪ್ಲೇಯರ್ಸ್ ಬಂದಿದ್ದಾರೆ, ಡ್ಯಾರೆಲ್ ಮಿಚೆಲ್ ಮತ್ತೆ ರಚಿನ್ ರವೀಂದ್ರ. ಸೊ ಇನ್ನೊಂದು ನೋಡಿದ್ರೆ ಇಂಜುರಿ ಅಫ್ಕೋರ್ಸ್ ದೊಡ್ಡ ಇಶ್ಯೂ ಆಗಿದೆ. ಮುಸ್ತಫಿಜ್ ರಹಮಾನ್ ಕೂಡ ಇವತ್ತು ಕೂಡ ಮತ್ತೆ ಇಂಜುರಿ ಆಗಿದ್ದಾರೆ ಅಂತ, ಅವ್ರು ಬರ್ತಾರೆ ಇಲ್ವೋ ಗೊತ್ತಾಗ್ತಿಲ್ಲ. ಇನ್ನೊಂದ್ ಕಡೆ ಶಿವಮ್ ದುಬೆ ಇನ್ನೂ ಬಂದಿಲ್ಲ, NCL ಇದ್ದಾರೆ. ಸೊ ಡಿಕ್ಲೇರ್ಡ್ ಫಿಟ್ ಅಂತ ಅಂತಿದ್ದಾರೆ. ಸೊ ಅವ್ರು ಯಾವಾಗ ಬರ್ತಾರೆ ಅಂತ ಗೊತ್ತಿಲ್ಲ. ಸೊ ಒಟ್ಟು ಇಂಜುರಿ ದೊಡ್ಡ ತಲೆನೋವಾಗಿದೆ. ಹೆಂಗ್ ಮ್ಯಾನೇಜ್ ಮಾಡ್ತಾರೆ ಅದೇ ದೊಡ್ಡ ಚಾಲೆಂಜ್ ಅನ್ಸುತ್ತೆ ಈ ಸಲ. ಫಸ್ಟ್ ಸ್ಟಾರ್ಟಿಂಗ್ ಮಾಡಿದ್ದಾರೆ. ಸೊ ಚಿಪಾಕ್ ಅಲ್ಲಿ ಅಫ್ಕೋರ್ಸ್ ನಮ್ಗೆ ಹೋಮ್ ಅಡ್ವಾಂಟೇಜ್ ಅಂತ ಇದೆ, ಸ್ಪಿನ್ನಿಂಗ್ ಟ್ರ್ಯಾಕ್ ಅಂತಾರೆ. ಬಟ್ ದಟ್ಸ್ ನಾಟ್ ಎನಿಮೋರ್ ಫ್ಯಾಕ್ಟ್ ಅನ್ಸ್ತೀನಿ. ಯಾಕಂದ್ರೆ ಲಾಸ್ಟ್ ಸೀಸನ್ ನಾವು ನೋಡಿದ್ವಿ, 2 ಮ್ಯಾಚ್ 200 ಮೇಲೆ ಹೋಗಿತ್ತು. ಒಂದ್ ಮ್ಯಾಚ್ ಚೇಸೆ ಮಾಡಿದ್ರು ಪಂಜಾಬ್ ಕಿಂಗ್ಸ್ ಅವರು 200+. ಇನ್ನೊಂದು ಆಲ್ಮೋಸ್ಟ್ ಚೇಸ್ ಮಾಡಿದ್ರು LSG ಅವರು 220+. ಸೊ ಫಸ್ಟ್ ಗೆ ತುಂಬಾ ಬ್ಯಾಟಿಂಗ್ ವಿಕೆಟ್ಸ್ ಕೊಟ್ಟಿದ್ರು ಲಾಸ್ಟ್ ಸೀಸನ್ ಅಲ್ಲಿ. ಲಾಸ್ಟ್ ಗೆ ಡೆಲ್ಲಿ ಮ್ಯಾಚ್ ಆಗಿರ್ಬೋದು, ಕ್ವಾಲಿಫೈರ್ 1 ಆಗಿರ್ಬೋದು, ಸ್ವಲ್ಪ ಪಿಚ್ ಸ್ಲೋ ಆಯ್ತು ಅನ್ಸುತ್ತೆ. ಅದ್ ಬಿಟ್ರೆ ಒಳ್ಳೆ ಬ್ಯಾಟಿಂಗ್ ಟ್ರ್ಯಾಕ್ಸ್ ಇತ್ತು ಚಿಪಾಕ್ ಅಲ್ಲಿ. ಸೊ ಈ ಸಲ ಐ ಆಮ್ ಎಕ್ಸ್ಪೆಕ್ಟಿಂಗ್ ಕ್ವಾಲಿಫೈರ್ 1 ಮತ್ತೆ ಫೈನಲ್ ನಮ್ಗೆ ಸಿಗ್ಬೇಕು ಚೆನ್ನೈಯಲ್ಲಿ. ಲಾಸ್ಟ್ ಇಯರ್ ಫೈನಲ್ ಅವ್ರಿಗೆ ಕೊಡ್ತಿದ್ರು, ಲಾಸ್ಟ್ ಇಯರ್ ಯಾರನ್ನಾದ್ರೂ ಅವರಿಗೆ ಫೈನಲ್ಸ್ ಕೊಡ್ತಿದ್ರು. ಅಟ್ಲೀಸ್ಟ್ ಈ ಸಲ ಆದ್ರೂ ಕೊಡ್ಬೇಕು, 2-3 ಸಲ ನಮ್ಗೆ ಸಿಕ್ಕಿಲ್ಲ. ಸೊ ಅದ್ ಬೇರೆ ಧೋನಿ ನಮ್ಗೆ ಲಾಸ್ಟ್ ಮ್ಯಾಚ್ ಚೆನ್ನೈಯಲ್ಲಿ ಆಡ್ಬೇಕಂತಿದ್ದಾರೆ. ಸೊ ಚೆನ್ನೈಯಲ್ಲಿ ಈ ಸಲ ಫೈನಲ್ ಸಿಗ್ಬೇಕು. ಫೈನಲ್ ಸಿಗ್ಬೇಕು, ಅದು ನಿಜ. ಅಂಡ್ ಮೋರ್ ಓವರ್ ಅವರು ಫುಲ್ ಓದೆಲ್ಲ ಬಿಟ್ಬಿಟ್ಟು ಇಯರ್ಗೆ ಹೋಗ್ಬಿಟ್ಟಿದೀವಿ 2007 ಇಯರ್ಗೆ. ನಮ್ಗೆ ಹೆಂಗೆ ಎಲ್ಲ ವರ್ಲ್ಡ್ ಕಪ್ ಎಲ್ಲ ಗೆಲ್ಸ್ಕೊಟ್ರಲ್ಲ, ಅದು ಎಲ್ಲ ಪಕ್ಕ ನಾಸ್ಟಾಲಜಿಕ್. ಅದು ಮರುಕಳಿಸ್ಲಿ ಅಂತ ಓಕೆ, ಬಟ್ ಮರುಕಳಿಸ್ಲಿ, ನಮ್ದೇನ್ ಅಭ್ಯಂತರ ಇಲ್ಲ. ಬಟ್ RCB CSK ಆಗ್ಲಿ ಅಂತ ನಂದು ಒಂದು ಆಸೆ. ಸರಿಯಪ್ಪ ಅಪ್ಪ, ನಮಸ್ಕಾರ. ನಾನು ಡಿಸ್ರೆಸ್ಪೆಕ್ಟ್ ಏನೋ ಮಾಡಲ್ಲ ಗುರು, ಬಟ್ RCB CSK ಆಗ್ಲಿ, ಬರ್ಲಿ, ನೀವು ಬನ್ನಿ, ನಾವು RCB ಗೆಲ್ತೀವಿ, ಕಪ್ ನೋಡೋಣ ಏನಾಗುತ್ತೆ ಅಂತ. ನಮ್ದು ಒಂದು ಸ್ಟ್ರಾಂಗೆಸ್ಟ್ ಪ್ಲೇಯಿಂಗ್ 11 ಗುರು. ಈ ಪ್ಲೇಯಿಂಗ್ 11 ನೋಡ್ತಿದ್ರೆ ರಚಿನ್ ರವೀಂದ್ರ ಸ್ಟ್ರೇಟ್ ಫಾರ್ವರ್ಡ್ ಎಂಟರ್ ಆಗ್ತಾರೆ, ಯಾಕಂದ್ರೆ ಡೆವನ್ ಕಾನ್ವೆ ಇಲ್ಲ. ಅಂದ್ರೆ ರಚಿನ್ ರವೀಂದ್ರ ಸಖತ್ತಾಗಿ ಆಡ್ತಾರೆ, ಆಡ್ಬೇಕು. ದೆನ್ ಋತುರಾಜ್ ಗಾಯಕ್ವಾಡ್ ಮೇಕ್ ಆರ್ ಬ್ರೇಕ್ ಇಯರ್ ಗುರು.
ಇವ್ರಿಗೆ ಫಿಕ್ಸು ಮೇಕ್ ಆರ್ ಬ್ರೇಕ್. ಯಾಕಂದ್ರೆ ಆಲ್ರೆಡಿ ನಮ್ ಶುಭನ್ ಗಿಲ್ ಅಂಡ್ ಇವ್ರು ಇನ್ನೊಬ್ರು ಇದಾರಲ್ಲಪ್ಪ ಜೈಸ್ವಾಲ್, ಸೊ ಅವರಿಬ್ರು ಸಕ್ಕದಾಗ ಆಡ್ತಿದ್ದಾರೆ. ಇವ್ರಿಗೆ ಚಾನ್ಸ್ ಬೇಕು ಅಂದ್ರೆ ಮೇಕ್ ಆರ್ ಬ್ರೇಕ್ ಇಯರ್ ತರ ಆಡ್ಬೇಕು. ಇವ್ರಿಬ್ರು ಅಜಿಂಕ್ಯ ರಹಾನೆ ಇದೊಂಥರ ಎಕ್ಸ್ಪೆಕ್ಟರ್ ಗುರು. ನಾವು ಕನಸು ಮನ್ಸಲ್ಲಿ ಅನ್ಕೊಂಡಿರಲ್ಲ ಅವ್ರು ಹಿಂಗ ಆಡ್ತಾರೆ ಅಂತ. ಕೆಲವುದನ್ನ ನಾವು ಪ್ರಶ್ನೆ ಕೇಳಕ್ ಹೋಗ್ಬಾರ್ದು, ತಪ್ಪಾಗುತ್ತೆ. ಸಮೀರ್ ರಿಜ್ವಿ ಇನ್ಫ್ಯಾಕ್ಟ್ ಅಜಿಂಕ್ಯ ರಹಾನೆ ಏನಾದ್ರು ಮಿಸ್ ಆದ್ರೆ ಲೈಕ್ ಒಂದ್ 4-5 ಮ್ಯಾಚ್ ಏನಾದ್ರು ಬರ್ಲಿಲ್ಲ ಅಂದ್ರೆ ಸಮೀರ್ ರಿಜ್ವಿ ಆಡಿಸ್ಬಹುದು. ಅದಕ್ಕೋಸ್ಕರ ಆಡಿಸ್ಬಹುದು ಅಂತ ಅನ್ಸುತ್ತೆ. ಸೊ ಆಪ್ಷನ್ ಅಂತೂ ಇದೆ ಗುರು. ಮೊಯಿನ್ ಅಲಿ ಅವ್ರ ಡೇರಿನ್ ಮಿಚರ್ ಇಬ್ರಲ್ಲಿ ಅವರೊಬ್ಬರಲ್ಲಿ ಆಪ್ಷನ್ ಇದೆ. ನೆಕ್ಸ್ಟ್ ಬರೋ ಶಿವಮ್ ಡ್ಯೂಬೂರ್, ಜಡೇಜಾ, ಧೋನಿ ಇವ್ರದ್ದು ನಮ್ಮ RCB ಕಂಪೇರ್ ಮಾಡಬಾರ್ದು. ಬಟ್ ಅಂದ್ರೆ ಕಂಪೇರ್ ಮಾಡಿದ್ರೆ ಟಾಪ್ 7 ನಮ್ದು ಹೆಂಗೆ ಹೆವಿ ಇದೆ, ನಿಮ್ದು ಟಾಪ್ 7 ಸಖತ್ತಾಗಿದೆ ಗುರು. ಹೇಳಿ ಮಾಡಿಸಿ ಟಾಪ್ 7 ಅದು ಎಲ್ಲ ಒಂದು ಗ್ರೌಂಡ್ಗೂ ಹೊಂದ್ಕೊಳ್ಳುತ್ತೆ ಆಯ್ತಾ, ಆ ತರ ಟಾಪ್ 7. ಬಟ್ ನನ್ಗೇನ್ ಗೊತ್ತಾ ಪ್ರಾಬ್ಲಮ್ ಇರೋದು, ನಿಮ್ ಬೌಲಿಂಗು ಒಂದು ಸ್ಟ್ರಾಂಗ್ ಎವರ್ ಅಂತ ಅನ್ಸಲ್ಲ. ನಾನು ಸ್ಟ್ರೇಟ್ ಆಗಿರ್ಬೇಕು ಅಂದ್ರೆ ಸ್ಟ್ರಾಂಗ್ ಎವರ್ ಅಂತ ಅನ್ಸಲ್ಲ ಆಯ್ತಾ. ನೀವು 220 ಹೊಡೆದ್ರು ನಾವು 220 ಹೊಡಿಬಹುದು ಅಂತ ಮೈಂಡ್ ಸೆಟ್ ಕ್ರಿಯೇಟ್ ಆಗೋ ಬೌಲರ್ಸ್ ಇದಾರೆ. ಅಂದ್ರೆ ಲೈಕ್ ಆ ತರ ರನ್ಸ್ ಕೊಡ್ತಾರೆ. ಶಾರುಖ್ ಠಾಕೂರ್ ಮೇಲೆ ನೀವು ಇವ್ರು ಯಾವಾಗ್ಲೂ 20 for 4, 23 for 4 ಆ ತರ ಬೌಲರು ಎಕ್ಸ್ಪೆಕ್ಟರ್ ಹಂಗೇನಿಲ್ಲ. ಶಾರುಖ್ ಠಾಕೂರ್ ಓಡಿಸ್ಕೋತಾರೆ, ದೀಪಕ್ ಚಾರು ಓಡಿಸ್ಕೋತಾರೆ, ಪತಿರಾಣ ಇಲ್ಲ. ಸೊ ನಾನು ಪತಿರಾಣ ತೆಗಿಬೇಕಾಗಿತ್ತು, ಬಟ್ ನನ್ಗನ್ಸ್ತು ಏನೋ ಬರ್ತಾರೆ ಹಂಗೆ ಹೆಂಗ ಅಂತ. ಬಟ್ ಏನು ಸುದ್ದಿನೇ ಇಲ್ಲ. ಸೊ ತೀಕ್ಷಣ ಆಡಿಸ್ತಾರೆ, ರವೀಂದ್ರ ಜಡೇಜಾ ಇದಾರೆ, ಬಟ್ ಬೌಲಿಂಗೇ ಪ್ರಾಬ್ಲಮ್. ಅಂದ್ರೆ ಲೈಕ್ ಸ್ಪೀಡ್ ಬೌಲರ್ಸು, ಫಾಸ್ಟ್ ಬೌಲರ್ಸು. ಸೊ ಆಬ್ವಿಯಸ್ಲಿ ಏನ್ ಹೇಳ್ತೀರಾ, ಏನಂತೀರಾ? ನೀವು ಹೇಳ್ದಂಗೆ ಕರೆಕ್ಟ್. ರಚಿನ್ ರವೀಂದ್ರನ ಆಲ್ಮೋಸ್ಟ್ ಲೈಕ್ ಟು ಲೈಕ್ ರಿಪ್ಲೇಸ್ಮೆಂಟ್ ಕಾನ್ವೇಗೆ. ಸೊ ಅಫ್ಕೋರ್ಸ್ ರಚಿನ್ ರವೀಂದ್ರ ಇನ್ನು T20 ಕ್ರ್ಯಾಕ್ ಮಾಡಿಲ್ಲ. ODI ತುಂಬಾ ಚೆನ್ನಾಗಿ ಆಡಿದ್ರು ಅದು ಇಂಡಿಯಾದಲ್ಲಿ. ಸೊ ಒಂದ್ ಗೇಮ್ ನೋಡಿದ್ರೆ ಆಸ್ಟ್ರೇಲಿಯಾ ಮೇಲೆ ತುಂಬಾ ಚೆನ್ನಾಗಿ ಆಡಿದ್ರು. ಸೊ ಅದೇ ಫಾರ್ಮ್ ನ ಕಂಟಿನ್ಯೂ ಮಾಡ್ಬೇಕು. ಋತುರಾಜ್ ಗಾಯಕ್ವಾಡ್ ಮತ್ತೆ ಒಳ್ಳೆ ಲೆಫ್ಟ್ ಅಂಡ್ ರೈಟ್ ಹ್ಯಾಂಡ್ ಕಾಂಬಿನೇಷನ್ ಸಿಗುತ್ತೆ. ಸಮೀರ್ ರಿಜ್ವಿನ ನಾನು ಫಸ್ಟ್ ಇಂದ ಆಡಿಸ್ತಾರೆ ಅನ್ಕೊಳ್ತೀನಿ. ಯಾಕಂದ್ರೆ ಇಂಪ್ಯಾಕ್ಟ್ ಪ್ಲೇಯರ್ ಇರೋದ್ರಿಂದ ನಾವು ಯಾವಾಗಲೂ ರಾಯ್ಡು ಅವ್ರನ್ನ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಯೂಸ್ ಮಾಡ್ತಿದ್ವಿ. ಸೊ ರಾಯ್ಡುಗೆ ಲೈಕ್ ಟು ಲೈಕ್ ರಿಪ್ಲೇಸ್ ಆಗಿ ಸಮೀರ್ ರಿಜ್ವಿ ಬರ್ತಾರೆ ಅನ್ಸುತ್ತೆ. ಅಜಿಂಕ್ಯ ರಹಾನೆ ಅಫ್ಕೋರ್ಸ್ ನಂಬರ್ 3 ಅಲ್ಲಿ ಆಡ್ತಾರೆ. ಮೇನ್ ಪ್ರಾಬ್ಲಮ್ ಇರೋದೇ ನಂಗೆ ಅನ್ಸುತ್ತೆ ಮೊಯಿನ್ ಅಲಿ ಮತ್ತೆ ಡ್ಯಾರನ್ ಮಿಚೆಲ್ ಯಾರನ್ನ ಚೂಸ್ ಮಾಡ್ತಾರೆ ಅಂತ. ಸೊ ಎಲ್ಲಾದ್ರೂ ಪತಿರಾನ ಇಲ್ಲ ಅಂದ್ರೆ ಇಬ್ರನ್ನು ಚೂಸ್ ಮಾಡ್ಬೋದು, ಎಕ್ಸ್ಟ್ರಾ ಇಂಡಿಯನ್ ಪ್ಲೇಯರ್ಸ್ ಆಡ್ಬೋದು. ಬಟ್ ಇವರಿಬ್ರಲ್ಲೇ ಇರೋದು ಅನ್ಸುತ್ತೆ ಯಾರನ್ನ ಚೂಸ್ ಮಾಡ್ತಾರೆ ಅಂತ. ಅದ್ ಬಿಟ್ರೆ ಬೇರೆಲ್ಲ ಅವರೇ ಚೂಸ್ ಮಾಡ್ಕೊಳ್ತಾರೆ 11 ಅಲ್ಲಿ. ದೀಪಕ್ ಚಹರ್ ಆಗಿರ್ಲಿ, ಶಾರ್ದೂಲ್ ಠಾಕೂರ್ ಆಗಿರ್ಲಿ. ಸೊ ಬೌಲಿಂಗ್ ಅಂತೂ ನೀನ್ ಹೇಳ್ದಂಗೆ ಎವ್ರಿ ಟೈಮ್ ವೀಕ್ನೆಸ್. 2018 ನಮ್ದು ಬೌಲಿಂಗ್ ಸ್ಟ್ರಾಂಗ್ ಅಂತ ಇದ್ದಿದ್ದೇ ಇಲ್ಲ ಯಾವಾಗ್ಲೂ. ಬೌಲಿಂಗ್ ಯಾವಾಗ್ಲೂ ವೀಕ್ನೆಸ್ ನಮ್ದು. ಸ್ಪಿನ್ನರ್ಸ್ ಮಿಡ್ಲ್ ಓವರ್ಸ್ ಅಲ್ಲಿ ವಿಕೆಟ್ ತಕೊಂಡು ಡೆತ್ ಓವರ್ಸ್ ಅಲ್ಲಿ ಯಾರು ಬೌಲರ್ಸ್ ಅಂತದೇನು ಇರಲಿಲ್ಲ. ಮೊದ್ಲು ಬ್ರಾವೋ ಇರ್ತಿದ್ರು, ಲಾಸ್ಟ್ ಸೀಸನ್ ಪತಿರಾನ ಇರ್ತಿದ್ರು. ಸೊ ಈ ಸೀಸನ್ ಅಲ್ಲಿ ಪತಿರಾನ ಇಲ್ಲದೆ ಇರುವಾಗ ಯಾವ ತರ ಮ್ಯಾನೇಜ್ ಮಾಡ್ತಾರೆ ಅದೇ ದೊಡ್ಡ ಚಾಲೆಂಜ್ ಆಗಿರುತ್ತೆ. ಯಾರನ್ನಾದ್ರು ಹಂಗರ್ ಕೇಕರ್ ಅವರು ಫಸ್ಟ್ ಫ್ಯೂ ಮ್ಯಾಚಸ್ ಅಲ್ಲಿ ಚೆನ್ನಾಗಿ ಮಾಡಿದ್ರು ಲಾಸ್ಟ್ ಸೀಸನ್. ಸೊ ಅವ್ರಿಗೆ ಮತ್ತೆ ಬ್ಯಾಕ್ ಮಾಡ್ತಾರೆ ಅಂತ ನೋಡ್ಬೇಕು. ಸೊ ಅದ್ ಬಿಟ್ರೆ ಮುಖೇಶ್ ಚೌಧರಿ ಆಗಿರ್ಬೋದು, ತುಷಾರ್ ದೇಶಪಾಂಡೆ ತುಂಬಾ ವಿಕೆಟ್ ತಗೊಂಡಿದ್ರು, ಬಟ್ ಅಷ್ಟೇ ರನ್ಸ್ ಕೂಡ ಹೊಡ್ಸ್ಕೊಳ್ತಾರೆ. ಸೊ ಬೌಲಿಂಗ್ ನೋಡೋದಾದ್ರೆ ತುಂಬಾ ಇಫಿ ಇದೆ. ಹಿಂಗೂ ಆಗ್ಬೋದು ಹಂಗೂ ಆಗ್ಬೋದು ಅನ್ನೋ ತರ. ಸೊ ಅಫ್ಕೋರ್ಸ್ ಅಟ್ ದ ಎಂಡ್ ಆಫ್ ದ ಡೇ ಧೋನಿ ಮೇಲೆನೆ ಇರೋದು. ಕರೆಕ್ಟ್ ಆಗಿ ಹೇಳಿದೆ ಗುರು. ಅಂದ್ರೆ ಲೈಕ್ ಧೋನಿ ಅವರು ಒಬ್ವಿಯಸ್ಲಿ ತಲಾ ಇರೋದ್ರಿಂದ ಈ ಟೀಮ್ ಮೇಲೆ ಒಂದು ಭರವಸೆ ಇರುತ್ತೆ. ಲೈಕ್ ಗೆಲ್ಲಿಸ್ತಾರೆ ಅಂತ. ಗೆಲ್ತಾರೆ ಬಟ್ ಗೆಲ್ಲಿಸ್ತಾರೆ ಅಂತ ಒಂದು ಭರವಸೆ ಇರುತ್ತೆ. ಸೊ ನೆಕ್ಕೋ ಕೂದಲು ಬಿಟ್ಟಿದ್ದಾರೆ. ಆ ಕೂದಲು ಅವ್ರಿಗೆ ಒಂದು ಲಕ್ ಕೊಡ್ಲಿ, ಲಕ್ ಫ್ಯಾಕ್ಟರ್ ಇರ್ಲಿ ಅಂತ ನಮಗೂ ಆಸೆ ಗುರು. ಬಟ್ ಏನಂದ್ರೆ RCB CSK ಆದ್ರೆ ಫ್ಯಾನ್ ವಾರ್ ಅಂತ ಇದ್ದೆ ಗುರು. ಫ್ಯಾನ್ ವಾರ್ ಇರ್ಲಿಲ್ಲ ಅಂದ್ರೆ IPL ಮಜಾನೇ ಇರಲ್ವಲ್ಲ. ಸೊ ಫ್ಯಾನ್ ವಾರ್ ಇರ್ಲೇಬೇಕು. RCB vs CSK ಬೀಳ್ಲೇಬೇಕು, ಫೈನಲ್ ಬರ್ಲೇಬೇಕು. ಫೈನಲ್ ಅಲ್ಲಿ ನಮ್ಮ RCB ಕಪ್ ಹೊಡಿಲೇಬೇಕು. ಸಿದ್ಧಾ, ನಾನ್ ಮಾತಾಡ್ತಿರೋದು ಕೇಳಿಸ್ತಿದ್ಯಾ? ಸಿದ್ಧಾ, ನಾನ್ ಮಾತಾಡ್ತಿರೋದು ಕೇಳಿಸ್ತಿದ್ಯಾ? ಅವ್ರನ್ನ ಸೇಫ್ ಆಗಿ ಕಳ್ಸ್ಬಿಟ್ಟು ಬಂದ್ಯಾ? ಈ ಸೀಸನ್ ಮೋರ್ ಆಫ್ ನಾವು ಒಂದ್ ಕಡೆ ಬರ್ದಿದ್ ನೋಡಿದೆ, ಮೋರ್ ಆಫ್ ಟ್ರೋಫಿ ತುಂಬಾ ಸಲ ವಿನ್ ಆಗಿದ್ವಿ. ಬಟ್ ಮೋಸ್ಟ್ಲಿ ಇದು ಧೋನಿದು ಲಾಸ್ಟ್ ಸೀಸನ್ ಇರ್ಲೂಬಹುದು, ಅನ್ಲೆಸ್ ಚೆನ್ನೈಗೆ ಲಾಸ್ಟ್ ಮ್ಯಾಚ್ ಇದ್ರೆ. ಸೊ ಈ ಸೀಸನ್ ಟ್ರೋಫಿ ಯಾವುದು ಪ್ರಯಾರಿಟಿ, ಟ್ರೋಫಿಗಿಂತ ಜಾಸ್ತಿ ಪ್ರಯಾರಿಟಿ ವಿ ಶುಡ್ ಮೇಕ್ ಶೂರ್ ದಟ್ ವಿ ಶುಡ್ ಸೆಲೆಬ್ರೇಟ್ ದಿಸ್ ಸೀಸನ್ ಅಂತ ಹೇಳ್ತೀನಿ. ಯಾಕಂದ್ರೆ MS ಧೋನಿ ಮತ್ತೆ ನಾವು ಫೀಲ್ಡ್ ಅಲ್ಲಿ ನೋಡ್ತೀವಿ ಅಂತ ಗೊತ್ತಿಲ್ಲ ಈ ಸೀಸನ್ ಮೇಲೆ, ಎಸ್ಪೆಷಲಿ ನೆಕ್ಸ್ಟ್ ಇಯರ್ ಮೆಗಾ ಆಪ್ಷನ್ ಇದ್ರೆ. ಸೊ ಅವರು ಏನು ಕ್ಲೂ ಕೊಡಲ್ಲ. ಸೊ ಸುಮ್ನೆ ಲಾಸ್ಟ್ ಮ್ಯಾಚ್ ಆಗಿ ಹೋದ್ರು ಹೋಗ್ಬೋದು, ಏನು ಕ್ಲೂ ಕೊಡ್ಬೇಕು. ಸೊ ಹಾಗಾಗಿ ಎಷ್ಟಾಗುತ್ತೆ ಅಷ್ಟೇ ಸೆಲೆಬ್ರೇಟ್ ಮಾಡ್ಬೇಕಂತ ಹೇಳ್ತೇನೆ. ಎಸ್ ವಿಲ್ ಸೆಲೆಬ್ರೇಟ್. ನಿಮ್ಮ ಮುಖದಲ್ಲಿ ಕಾಣಿಸೋ ಒಂದೊಂದು ಭಾವನೆಗೂ ನನ್ಗೆ ಅರ್ಥ ಗೊತ್ತು. MS ಧೋನಿ ಅವರ ಒಂದು ಹೆಲಿಕಾಪ್ಟರ್ ಶಾಟ್ ಈ ಸೀಸನ್ ಅಲ್ಲಿ ಒಂದಲ್ಲ ಎರಡಲ್ಲ ಎಷ್ಟಾಗುತ್ತೆ ಅಷ್ಟು ಬರ್ಲಿ.
ಒಂದೊಂದು ಸಿಕ್ಸಿಗೂ ಫುಲ್ ಜನ ಕೂಗಾಡ್ಲಿ, ಎಲ್ಲಾ ಒಂದು ಏನಂತಾರೆ ಎಲ್ಲಾ ಸ್ಟೇಡಿಯಂ ಅಲ್ಲಿ ರಾರಾಜಿಸ್ಲಿ ಅವರು ಅಂತ ಹೇಳ್ತಾ ನಮ್ಮ ವಿಡಿಯೋನ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ, ಸಬ್ಸ್ಕ್ರೈಬ್ ಅಂತ ಮಾಡಲೇಬೇಕು. ನೋಟಿಫಿಕೇಶನ್ ಕ್ಲಿಕ್ ಮಾಡ್ರಿ, ನಿಮಗೆ ಅದು ಬೆಲ್ ಇರುತ್ತಲ್ಲ ಅದ್ಮೇಲೆ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಬರುತ್ತೆ ಅಂತ ಹೇಳ್ತಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇದು ನಮ್ಮ ಕಳಕಳಿಯ ಬೇಡಿಕೆ. ನಾನ್ ನಿಮ್ಮನ್ನ ಕೇಳ್ಕೊತಾ ಇದ್ದೀನಿ, ಡಿಮ್ಯಾಂಡ್ ಅಲ್ಲ, ಬೇಡಿಕೆ, ರಿಕ್ವೆಸ್ಟ್. ಇಷ್ಟ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ. ಬಾಯ್ ಹಾರ್ದಿಕ್. ಬಾಯ್ ಜಗ್ಗು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.